ನಮಸ್ಕಾರ, ನನ್ನ ಹೆಸರು ರುದ್ರಮುನಿ ಹಿರೇಮಠ. 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವಾಗ ನಮ್ಮ ಜೊತೆ ಯಾದಗಿರಿ ಜಿಲ್ಲೆ ಆದಂಥ ಸುರಪುರ ತಾಲೂಕಿನ ಖಾನಾಪುರ SH ಗ್ರಾಮ ಪಂಚಾಯತಿಯ ಪ್ರೆಸಿಡೆಂಟ್ ಇದ್ದಾರೆ. ಅವರೊಬ್ಬ ಮಹಿಳೆಯರಾಗಿ ರಾಜಕೀಯಕ್ಕೆ ಬಂದಿದ್ದಾರೆ. ಅವರ ರಾಜಕೀಯ ಜೀವನದ ಬಗ್ಗೆ, ಅವರ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಸಮಗ್ರವಾದ ಮಾಹಿತಿನ ಅವ್ರ ಜೊತೆ ಪಡೆದುಕೊಳ್ಳೋಣ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ಕಾರ. ಕೂತ್ಕೊಂಡೆ ಮಾತಾಡಿ. ಮೇಡಮ್, ತಮ್ಮ ಹೆಸರು? ನಮ್ಮ ಹೆಸರು ಹುಲ್ಗಮ್ಮ ಮಾಲಿ ಪಾಟೀಲ್. ಅವನ ತಾವೊಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ನಿಂತ್ಕೊಂಡಿರೋದು ಇದೇ ಫಸ್ಟ್ ಟೈಮಾ? ಇದೇ ಫಸ್ಟ್ ಟೈಮ್. ಮೊದಲು ತಮ್ಮ ಮನೆಯಲ್ಲಿ ಯಾರಾದರೂ ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ನಿಂತ್ಕೊಂಡಿದ್ದೀರಾ? ನಮ್ಮ ಮನೆಯಲ್ಲಿ ಯಾರು ನಿಂತಿಲ್ಲ, ಇದೇ ಫಸ್ಟ್ ಟೈಮ್. ನಿಮ್ಮ ಕೈಯಿಂದಾನೇ ರಾಜಕೀಯ ಜೀವನ ತಮ್ಮ ಮನೆಯಲ್ಲಿ ಸ್ಟಾರ್ಟ್ ಆಗಿದೆ. ಸರಿ, ತಾವು ಮೊದಲನೇ ಬಾರಿ ನಿಂತು ಗೆದ್ದಿದ್ದೀರಾ, ಪ್ರೆಸಿಡೆಂಟ್ ಕೂಡ ಆಗಿದ್ದೀರಾ. ಹಿಂಗೆ ಅನಿಸ್ತಾ ಇದೆ ತಮಗೆ ರಾಜಕೀಯ ಜೀವನ? ನಮ್ಗೆ ಏನಿಲ್ಲ, ನಾವು ಜನರ ಸೇವೆ ಮಾಡಬೇಕು, ನಾವು ಎಲೆಕ್ಷನ್ ನಿಂತು ಆರಿಸಿ ಬರ್ಬೇಕಂತ ಆಸೆ ಇತ್ತು ನಮ್ಗೆ. ಆದ್ರೆ ನಾವು ನಿಂತಿದ್ದೇವೆ, ಆರಿಸಿನೂ ಬಂದೀವಿ. ಖುಷಿ ಆಗ್ತಾ ಇದೆಯಾ ತಮಗೆ? ಖುಷಿ ಆಗ್ತದೆ ರೀ. ಆಮೇಲೆ ತಾವು ಈ ಬಾರಿ ನಿಂತು ಗೆಲ್ಲೋಕೆ ತಮಗೆ ಓಟ್ ಎಷ್ಟು ಬಂದಿತ್ತು ಟೋಟಲ್ ಆಗಿ? ನಾವು 500 ಚಿಲ್ಲರೆ ಓಟ್ ತೊಗೊಂಡ್ರಿ. 500 ಚಿಲ್ಲರೆ ಅಂದರೆ ಲೀಡ್ ಎಷ್ಟಿಂದ ಗೆದ್ದಿದ್ದೀರಾ? 7 ಓಟ್ ಲೀಡ್ ತೊಗೊಂಡ್ರಿ. 7 ಲೀಡಿಂದ ಗೆದ್ದಿದ್ದೀರಾ, ಫುಲ್ ಕಾಂಪಿಟೇಷನಿಂದ ಗೆದ್ದಿದ್ದೀರಾ. ಸರಿ ಅಮ್ಮ, ನೀವು ಇವಾಗ ಗೆದ್ದು ಒಂದು 3-4 ವರ್ಷ ಆಯಿತು ಸರಿನಾ? ನಾವು ಅಧ್ಯಕ್ಷರಾಗಿ 1.5 ವರ್ಷ ಆಯ್ತು. ನೀವು ಗೆದ್ದು 3-4 ವರ್ಷ ಆಯಿತು, ನೀವು ಅಧ್ಯಕ್ಷರಾಗಿ ಇವಾಗ 1.5 ವರ್ಷ ಆಯಿತು ಅಂತೀರಾ. ತಾವು ಇಲ್ಲಿವರೆಗೂ ತಮ್ಮ ಗ್ರಾಮಕ್ಕಾಗಿ ಒಂದು ಏನೇನೋ ಒಂದು ಅಭಿವೃದ್ಧಿ ಕೆಲಸನ ಮಾಡಿಸಿದ್ದೀರಾ? ಈಗ ನಮ್ಮ ಊರಲ್ಲಿ ಕುಡಿಯೋ ನೀರಿಂದು ದೊಡ್ಡ ಸಮಸ್ಯೆ ಇತ್ರಿ. ಮತ್ತು ಅದೆಲ್ಲ ಹೊಂಡ ತೆಗಿಸೀನಿ, ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಸೀನಿ. ನಮ್ಮ ಊರು ಸುತ್ತ ಒಂದು ಎಲ್ಲ ಕಡೆ ಅಂತಂದ್ರೆ ಒಂದು 12 ಬೋರ್ ಇದ್ದವು ರೀ, ಅವೆಲ್ಲ ಕೆಟ್ಟಿದ್ವು. ನಮ್ಮ ಕೈಮ್ಯಾಗ ಅವೆಲ್ಲ ಬೋರ್ ಮಾಡಿಸೀನಿ. ಎಲ್ಲ ಜನರಿಗೆ ಸೌಲಭ್ಯ. ಅಂದ್ರೆ ನೀರಿನ ಸಮಸ್ಯೆ ತಮ್ಮ ಊರಲ್ಲಿ ಜಾಸ್ತಿ ಕಾಡ್ತಾ ಇತ್ತು, ಆ ಸಮಸ್ಯೆನ ಬಗೆಹರಿಸಿದ್ದೀರಾ. ಮತ್ತು ತಮ್ಮ ಗ್ರಾಮದಲ್ಲಿ ಇನ್ನೂ ಏನೇನೋ ಒಂದು ಸಮಸ್ಯೆ ಇದೆ ಜಾಸ್ತಿ. ಆದ್ರೂ ಕುಡಿಯೋ ನೀರಿಂದ ನಮ್ಮ ಊರಲ್ಲಿ ಬಹಳಷ್ಟು ತೊಂದರೆ ಆದ್ರಿ. ಕುಡಿಯೋ ನೀರೇ ಸಿಗ್ಲಾರ್ದಂಗ ಆಗ್ಯದ. ಬಳಕೆ ನೀರು ಸಿಗ್ತದ, ಕುಡಿಯೋ ನೀರಿಂದೇ ಸಿಹಿ ನೀರು ಸಿಗ್ತಾ ಇಲ್ಲ. ಸಿಹಿ ನೀರು ಸಿಗ್ತಾ ಇಲ್ಲ. ಬಹಳಷ್ಟು ಅಲ್ಲಿ ಇಲ್ಲಿ ತೊಗೊಂಬಂದ್ಕೇಸ್ ಕುಡಿತೀವಿ. ನಮ್ಗೆ ಕುಡಿಯೋ ನೀರಿಂದ ದೊಡ್ಡ ಸಮಸ್ಯೆ ಆದ್ರೆ ನಮ್ಗೆ. ಬಳಕೆ ನೀರು ಸಾಕಷ್ಟು ಆದ್ರಿ, ಕುಡಿಯೋ ನೀರಿನ ಸಮಸ್ಯೆ. ಅಂದ್ರೆ ತಮ್ಮ ಗ್ರಾಮದಲ್ಲಿರೋ ಸಮಸ್ಯೆ ಅಂದ್ರೆ ನೀರಿನ ಸಮಸ್ಯೆ ಒಂದು, ಅದನ್ನ ಬಿಟ್ರೆ ಮತ್ತೆ ಯಾವ್ದು ಇಲ್ಲ. ಇವಾಗ ಈ ಗ್ರಾಮದಲ್ಲಿರೋ ಜನಗಳೆಲ್ಲರೂ ಸಿಹಿ ನೀರಿಗಾಗಿ ಎಲ್ಲಿಗೆ ಹೋಗ್ತಾರೆ ತರಕ್ಕೆ? ಸಿಹಿ ನೀರಿಗಾಗಿ ಬಹಳಷ್ಟು ದೂರ ಓಡಾಡ್ತಾರೆ. 1 ಕಿಲೋಮೀಟರ್ ದೂರಿಂದ ತಂದು ಕೇಸ್ ಕುಡಿತಾರ. ಸಿಹಿನಿಂದೇ ಬಾರ್ತು ತೊಂದರೆ ಅದ ನಮಗೆ. ಅಂದ್ರೆ ಜನಗಳ ದೂರನೇ ಹೋಗಿ ತರಬೇಕು, ದೂರನೇ ಹೋಗಿ ತರ್ತಾರೆ. ಈಗ ಮಳೆಗಾಲ ಬಂದ್ರೆ ಏನು ತೊಂದರೆ ಇರಂಗಿಲ್ರಿ, ಬ್ಯಾಸಿಗೆ ಬಂದ್ರೆ ಅಷ್ಟೇ ತೊಂದರೆ ಆಗ್ತದೆ ನಮ್ಗೆ. ಅಮ್ಮ, ಇವಾಗ ತಾವೊಬ್ಬ ಮಹಿಳೆಯರಾಗಿ ತಮಗೆ ರಾಜಕೀಯಕ್ಕೆ ಬರಬೇಕು ಅಂತ ಯಾಕೆ ಅನಿಸ್ತು? ಸಮಾಜ ಸೇವೆ ಮಾಡ್ಬೇಕಂತ. ಸಮಾಜ ಸೇವೆ, ಜನಗಳ ಒಂದು ಕಷ್ಟನ ತಿಳ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ತಾವು ರಾಜಕೀಯಕ್ಕೆ ಪ್ರವೇಶ ಮಾಡಬೇಕಾಯ್ತು. ತಾವು ರಾಜಕೀಯಕ್ಕೆ ಬಂದಮೇಲೆ ಜನಗಳು ಒಂದು ಒಳ್ಳೆ ಸಪೋರ್ಟ್ ಕೊಟ್ಟು ತಮಗೆ ಗೆಲ್ಲಿಸಿದ್ದಾರೆ. ಅದೇ ರೀತಿ ತಮ್ಮ ಮನೆಯಲ್ಲಿ ಎಲ್ಲರೂ ಸಪೋರ್ಟ್ ಹೆಂಗಿದೆ? ತಮ್ಮ ಫ್ಯಾಮಿಲಿ ಸಪೋರ್ಟು ಅಂದರೆ ತಮ್ಮ ಮನೆಯವರು, ತಮ್ಮ ಕುಟುಂಬದವರು ಎಲ್ಲರೂ ತಮಗೆ ಒಂದು ಒಗ್ಗಟ್ಟಿಂದ ಸಪೋರ್ಟ್ ಮಾಡ್ತಾರಾ? ನೀವು ರಾಜಕೀಯಕ್ಕೆ ಬಂದಿರೋದು ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ಖುಷಿ ಇದೆಯಾ? ಖುಷಿ ಇದೆ. ತಮಗೆ ರಾಜಕೀಯ ಜೀವನಕ್ಕೆ ನೀವು ರಾಜಕೀಯಕ್ಕೆ ಪ್ರವೇಶ ಮಾಡಿ ಗೆದ್ದಿದ್ದೀರಾ. ತಮ್ಮ ರಾಜಕೀಯ ಜೀವನದಲ್ಲಿ ಒಬ್ಬರು ಯಾರನ್ನಾದ್ರೂ ಗುರುಗಳಂತಾಗಲಿ, ಲೀಡರ್ಸ್ ಅಂತಾಗಲಿ, ಯಾರ ಮಾರ್ಗದರ್ಶನದಲ್ಲಿ ಸಾಕ್ತಾ ಇದ್ದೀರಾ ತಾವು? ಯಾರ ಹೆಸರು? ವೆಂಕಟಪ್ಪ ನಾಯ್ಕ, MLA ಸಾಬ್. ಅವರೇ ಒಂದು ಮಾರ್ಗದರ್ಶನದಿಂದ ತಾವು ರಾಜಕೀಯದಲ್ಲಿ ಮುಂದೋಗ್ತಾ ಇದ್ದೀರಾ. ಸರಿ ಮೇಡಮ್, ಇವಾಗ ತಮ್ಮ ಪಂಚಾಯತಿಗೆ ಒಂದು ಅನುದಾನ ಅಂತ ಬಂತು ಅಂತಂದ್ರೆ ತಾವು ಯಾವುದಕ್ಕೆ ಜಾಸ್ತಿನ ಬಳಸ್ಕೋತೀರಾ? ನೀರಿಗೆ, ಲೈಟಿಗೆ, ಮತ್ತು ಚರಂಡಿ ತೆಗ್ಸೋದಕ್ಕೆ, ಮತ್ತು ನೀರಿನ ಸಮಸ್ಯೆಗೆ ಜಾಸ್ತಿನ ಬಳಸ್ಕೋತೀರಾ. ಮತ್ತು ಮೋಟ್ರ್ ಸುಟ್ರ, ಏನು ಪೈಪ್ ಹೊಡೆದ್ರ ಇಂಥವೆಲ್ಲ ಅಮ್ಮ, ಇವಾಗ ನಿಮ್ಮ ಪಂಚಾಯತಿಯಲ್ಲಿ ಉಪಾಧ್ಯಕ್ಷರು, ಸದಸ್ಯರು ಎಲ್ಲರೂ ಇದಾರಲ್ವಾ? ಅವ್ರ ಜೊತೆ ಎಲ್ಲ ತಮ್ಮ ಸಂಪರ್ಕ ಹೇಗಿದೆ? ಎಲ್ಲರ ಜೊತೆ ಚಂದ, ಎಲ್ಲರ ಜೊತೆ ಒಗ್ಗಟ್ಟಿಂದ ಇದ್ದೀರಾ? ಒಗ್ಗಟ್ಟಾಗಿ, ಯಾರ ಜೊತೆನೂ ಕಿರ್ಕೊಂಬೋದು ಇಲ್ಲ? ನಮ್ಮ ಮ್ಯಾಗ ಯಾರ್ದು ಕಿರಿಕಿರಿಲ್ಲ, ಏನಾದ್ರು ಎಲ್ಲರೂ ಒಗ್ಗಟ್ಟಾಗಿ. ಅವ್ರು ಕೇಳ್ತಾರ, ಅವ್ರು ಹೇಳಿದ್ದು ನಾವು ಕೇಳ್ತೀವಿ. ಏನೇ ಸಮಸ್ಯೆ ಬಂದ್ರು ಎಲ್ಲರೂ ಕೂಡಿ ನಾವು ಬಗೆಹರಿಸ್ತೀವಿ. ಏನೇ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಇತ್ತು ಅಂತಂದ್ರೆ ನೀವೇ ಎಲ್ಲರೂ ಕೂತ್ಕೊಂಡು ಬಗೆಹರಿಸ್ಕೊಳ್ತಾ ಇದ್ದೀರಾ. ಸರಿ, ಇವಾಗ ನಿಮ್ಮದು ಊರಲ್ಲಿರೋ ಸಮಸ್ಯೆನ ನಮ್ಮ 24x7 ಕರ್ನಾಟಕ.com ಜೊತೆ ನೇರವಾಗಿ ಮಾತಾಡ್ಬೋದು. ತಮ್ಮೂರಲ್ಲಿ ಯಾವುದಾದ್ರೂ ಸಮಸ್ಯೆ ಇದೆಯಾ? ಮತ್ತೆ ನೀರಿನ ಸಮಸ್ಯೆ ಬಿಟ್ಟು ಹೆಣ್ಮಕ್ಳಿಗೆ ಶೌಚಾಲಯ ಭಾಳ ತೊಂದರೆ. ಸಾರ್ವಜನಿಕರಿಗಾಗಿ ಶೌಚಾಲಯ, ಅದು ಕೂಡ ತಮ್ಮೂರಲ್ಲಿ ಸಮಸ್ಯೆ ಕಾಣ್ತಾ ಇದೆ. ಇವಾಗ ಅಂದ್ರೆ ಯಾವ ಮನೆ ಶೌಚಾಲಯ ತಮ್ಮೂರಲ್ಲಿ ಇಲ್ಲ, ಕಡಿಮೆ ಇದೆ. ಇವಾಗ ಮನೆಗೂ ಶೌಚಾಲಯ ಕಟ್ಟಿಸ್ಬೇಕಂತ ತಮ್ಮ ಪಂಚಾಯತಿಯಲ್ಲಿ ರೂಲ್ಸ್ ಬಂದಿದೆಲ್ಲಮ್ಮ?
ರೂಲ್ಸ್ ಬಂದದ್ರಿ. ಆದ್ರೆ ನಾನು ಎಲ್ಲರಿಗೂ ತಿಳಿಸಿ ಹೇಳೇನ್ರಿ, ಏನು ಕಟ್ಟಿಗಳದು ಮನೆ ಇಲ್ಲ ಅಂತ ಹೇಳಿಗೆಸಿ ಇನ್ನ ನಾವು ಹಳ್ಳಿ ಪದ್ಧತಿ ಇವ್ರಿ, ಅದು ಕಟ್ಸಳಕ ಯಾರು ಒಪ್ಪಂಗಿಲ್ಲ, ಹೊರಗಡೆನೆ ಜಾಸ್ತಿ ಜನ ಹೋಗ್ತಾರೆ. ಅಂದ್ರೆ ಹಳ್ಳಿಗಳಲ್ಲಿ ಇನ್ನೂ ಅದು ಬೇಡ ಅಂತಿದ್ದಾರೆ. ಮತ್ತೆ ಯಾವ ಸಮಸ್ಯೆ ಇದೆ ತಮ್ಮ ಗ್ರಾಮದಲ್ಲಿ? ಆಯ್ತು, ಇಷ್ಟೇ ಸಮಸ್ಯೆ. ನೀರಿನ ಸಮಸ್ಯೆ ಮತ್ತೆ ಮಹಿಳೆಯರ ಶೌಚಾಲಯ, ಅದನ್ನ ಬಿಟ್ರೆ ಯಾವ್ದು? ರೋಡಿನ ಸಮಸ್ಯೆ ಏನಾದ್ರು ಇದೆಯಾ? ರೋಡ್ ಇಲ್ರಿ, ಮೊದಲು ಒಂದಿಷ್ಟು ಶಿಶು ರೋಡ್ ಆಗ್ಯಾವ್ರಿ, ಇನ್ನೊಂದು ಸ್ವಲ್ಪ ಉಳಿದವ, ಅದನ್ನ ಮಾಡ್ಸಕ್ ನಾವು ಪ್ರಯತ್ನ ಮಾಡಿ. ಸರಿ ಸರಿ ಅಮ್ಮ, ತಾವು ಇಲ್ಲಿವರೆಗೂ ತಮ್ಮದು ಒಂದು ನಮ್ಮ 24x7 ಕನ್ನಡ.com ಜೊತೆ ಮಾತಾಡೋದಕ್ಕೆ ತಮ್ಗೆ ಖುಷಿ ಆಗ್ತಾ ಇದೆಯಾ? ಖುಷಿ ಆಗ್ತದೆ. ನಮ್ಮ ಪ್ರೋಗ್ರಾಮ್ ನೋಡಿ ತಮ್ಗೆ ಇಲ್ಲಿವರೆಗೂ ಏನು ಅನಿಸ್ತಾ ಇದೆ ಮೇಡಮ್? ಅಂದ್ರೆ ನಮ್ಮ ಪ್ರೋಗ್ರಾಮ್ ಬಗ್ಗೆ ಅನಿಸಿಕೆ ಏನು? ಒಳ್ಳೇದು ಅನ್ಸುತ್ತಾ ಕೆಟ್ಟದ ಅನ್ಸುತ್ತಾ? ಒಳ್ಳೇದು ಅನ್ಸುತ್ತಾ? ಸರಿ, ನಮ್ಮ ಪ್ರೋಗ್ರಾಮ್ ನೋಡಿ ನಿಮಗೂ ಖುಷಿ ಆದರೆ ನಮಗೂ ಕೂಡ ಖುಷಿಯಾಗಿರುತ್ತೆ. ತಮ್ಮ ರಾಜಕೀಯ ಜೀವನ ಇದೇ ಥರ ಚೆನ್ನಾಗಿ ಮುಂದುವರಲಿ ಅಂತ ಹೇಳ್ತಾ, ಒಬ್ಬ ಮಹಿಳೆಯರಾಗಿ ತಾವು ಪ್ರೆಸಿಡೆಂಟ್ ಆಗಿ ತಮ್ಮ ಗ್ರಾಮದ ಬಗ್ಗೆ ಇರುವಂಥ ಎಲ್ಲ ಅಭಿವೃದ್ಧಿ ಕೆಲಸಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ಇದೇ ರೀತಿ ಮಹಿಳೆಯರು ಮುಂದೆ ಬಂದರೆ ಎಲ್ಲನೂ ಒಂದು ಸಮಾನತೆಯಾಗಿ ಬರುತ್ತೆ ಅಂತ ಹೇಳ್ತಾ, ನಿಮ್ಮ ನೋಡಿ ಮತ್ತೆ ಒಂದು ಒಳ್ಳೆ ಮಹಿಳೆಯರು ಬೆಳೆಯೋಕ್ಕೆ ಚಾನ್ಸ್ ಇದೆ, ಒಂದು ದಾರಿ ಮಾರ್ಗದರ್ಶನ ಆಗಿದ್ದಾರೆ ಅಂತ ಹೇಳ್ತಾ ತಮ್ಮ ಜೊತೆ ತಾವು ಇಲ್ಲಿವರೆಗೂ ತಮ್ಮದೊಂದು ಸಮಯನ ಬಿಡು ಮಾಡಿಕೊಂಡು ತಮ್ಮ ಮನದಾಳದ ಮಾತು ನಮ್ಮ ಜೊತೆ ಹಂಚಿಕೊಂಡಿರೋದಕ್ಕೆ ತುಂಬ ಧನ್ಯವಾದಗಳು ಮೇಡಮ್. ನಮಸ್ಕಾರ. ನಮಸ್ಕಾರ.